ಕೋಲಾರ ಜಿಲ್ಲೆಯ ಕೆಜಿಎಫ್ ಪೊಲೀಸ್ ಇಲಾಖೆ ವ್ಯಾಪ್ತಿಯ ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಣೆಯಾಗಿದ್ದಂತಹ 4 ಬಾಲಕರನ್ನ ಒಂದೇ ದಿನದಲ್ಲಿ ರಕ್ಷಣೆ ಮಾಡುವಲ್ಲಿ ಬಂಗಾರಪೇಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ಬಾಲಕರು ಡಿಸೆಂಬರ್ 21ರಂದು ಕಾಣೆಯಾಗಿರ್ತಾರೆ. ಡಿಸೆಂಬರ್ 22ರಂದು ಈ ಒಂದು ಕಾಣೆಯಾಗಿದ್ದಂತಹ ಮಕ್ಕಳೇನಿದ್ದಾರೆ ಅವರನ್ನ ಬೆಂಗಳೂರಿನಲ್ಲಿ ರಕ್ಷಣೆ ಮಾಡುವಲ್ಲಿ ಇದೀಗ ಬಂಗಾರಪೇಟೆ ಪೊಲೀಸ್ ಠಾಣಾ ಬಂಗಾರಪೇಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಒಂದು ಘಟನೆಯ ವಿಚಾರವನ್ನು ನೋಡೋದಾದ್ರೆ ಡಿಸೆಂಬರ್ 21ರಂದು ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿವಿಧ ಬಡಾವಣೆಗಳಲ್ಲಿ ವಾಸವಿರುವಂತಹ 4 ಬಾಲಕರಿದ್ದಾರೆ. ಅವರು ಒಂದು ಪುಷ್ಪ ಫಿಲಮ್ ಅನ್ನ ಪುಷ್ಪ ಭಾಗ 2 ಒಂದು ಫಿಲಮ್ ಅನ್ನು ನೋಡ್ಬೇಕು ಅನ್ನೋ ಕಾರಣಕ್ಕೆ ಅವರು ಏಕಾಏಕಿ ಪೋಷಕರಿಗೂ ಕೂಡ ಮಾಹಿತಿಯನ್ನು ಕೊಡದೆ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಿಂದ ರೈಲನ್ನು ಹತ್ಕೊಂಡು ಬೆಂಗಳೂರಿಗೆ ಹೋಗಿರ್ತಾರೆ. ಅಲ್ಲಿ ಒಂದು ಪುಷ್ಪ ಮೂವಿಯನ್ನ ನೋಡ್ಬೇಕಾದ್ರೆ ಒಬ್ಬ ಅವರಿಗೆ ಶಾಸ್ತ್ರಜ್ಞರು ಪರಿಚಯ ಆಗ್ತಾರೆ. ಇವರ ಒಂದು ಬಲೆಗೆ ಬಿದ್ದಂತಹ ಮಕ್ಕಳು ಅವ್ರ ಬಳಿ ಇದ್ದಂತಹ ಹಣವನ್ನೆಲ್ಲ ಕಳ್ಕೊಂಡು ಮತ್ತೆ ಅವರಿಗೆ ಒಂದು ಒತ್ತೆಯಾಳಾಗಿ ಇದ್ದಂತಹ ಮಕ್ಕಳನ್ನು ಇದೀಗ ಬಂಗಾರಪೇಟೆ ಪೊಲೀಸರು ಈಗ ರಕ್ಷಣೆ ಮಾಡಿರುವಂತದ್ದು. ಈ ಒಂದು ವಿಚಾರವನ್ನು ನೋಡೋದಾದ್ರೆ ಡಿಸೆಂಬರ್ 21ರಂದು ಬಂಗಾರಪೇಟೆಯಿಂದ ಬೆಂಗಳೂರಿಗೆ ರೈಲಲ್ಲಿ ತೆರಳ್ತಾರೆ 4 ಬಾಲಕರು. ಅವರು ಒಬ್ಬರಿಗೆ 17 ವರ್ಷ ಆಗಿರುತ್ತೆ, ಉಳಿದಂತಹ 3ರಿಗೆ 14 ವರ್ಷ ವಯಸ್ಸಿನ ಬಾಲಕರಾಗಿರ್ತಾರೆ. ಇವರು ಮನೆಯಲ್ಲಿದ್ದಂತಹ ಕೆಲವೊಂದಿಷ್ಟು ಹಣವನ್ನ ತಗೊಂಡು ಪುಷ್ಪ ಭಾಗ 2 ಒಂದು ಸಿನಿಮಾವನ್ನು ನೋಡ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಫಿಲಮ್ ಅನ್ನು ನೋಡ್ಬೇಕು ಅಂತ ಕಾರಣದಿಂದ ಅವರು ಬೆಂಗಳೂರಿಗೆ ಹೋಗಿರ್ತಾರೆ. ಆದ್ರೆ ಈ ಒಂದು ಬಾಲಕರು ಸಿನಿಮಾ ನೋಡ್ಲಿಕ್ಕೂ ಮುಂಚೆನೆ ಒಂದು ಟಿಕೆಟ್ ಅನ್ನ ಖರೀದಿ ಮಾಡುವಂತ ವಿಚಾರದಲ್ಲಿ ಅಲ್ಲೇ ಇದ್ದಂತಹ ಒಬ್ಬ ಅನಾಮಿಕ ವ್ಯಕ್ತಿಯನ್ನ ನಮ್ಗೆ ಸಿನಿಮಾ ನೋಡ್ಲಿಕ್ಕೆ ಟಿಕೆಟ್ ಅನ್ನ ತೆಗೆದುಕೊಡಿ ಅಂತಕ್ಕಂತ ಒಂದು ಮನವಿಯನ್ನ ಮಾಡಿದಾಗ ಅಲ್ಲೇ ಇದ್ದಂತಹ ರಾಯಚೂರು ಮೂಲದ ವಿಷ್ಣು ರಾವ್ ಅಂತಕ್ಕಂತ ವ್ಯಕ್ತಿ ಏನಿದ್ದಾರೆ ಅವರು ಮೂಲತಃ ಜ್ಯೋತಿಷ ಶಾಸ್ತ್ರಜ್ಞವನ್ನ ಒಂದು ವೃತ್ತಿಯಾಗಿ ಬೆಳೆಸ್ಕೊಂಡಿರ್ತಾರೆ. ಅವರನ್ನ ಒಂದು ಟಿಕೆಟ್ ಅನ್ನ ತಂದ್ಕೊಡಿ ಅಂತಕ್ಕಂಥ ವಿಚಾರನ ಕೇಳ್ತಾರೆ. ಈ ಬಾಲಕರ ಒಂದು ಪೂರ್ವಾಪರವನ್ನ ಆಗ ಅಲ್ಲಿದ್ದಂತಹ ಜ್ಯೋತಿಷ ಶಾಸ್ತ್ರಜ್ಞ ವಿಷ್ಣು ರಾವ್ ಏನಿದ್ದಾರೆ ಅವರು ಕೇಳಿದಾಗ ಇವರೆಲ್ಲರೂ ಕೂಡ ಬಂಗಾರಪೇಟೆಯಿಂದ ಏಕಾಏಕಿ ಪೋಷಕರಿಗೂ ಮಾಹಿತಿಯನ್ನ ಕೊಡದೆ ಬೆಂಗಳೂರಿಗೆ ಬಂದಂತಹ ವಿಚಾರವನ್ನ ತಿಳ್ಕೊಂತಾರೆ. ನಂತರ ಮಕ್ಕಳೊಂದಿಗೆ ಬಾಲಕರೊಂದಿಗೆ ಒಂದು ಸಿನಿಮಾವನ್ನ ನೋಡಿದಂತಹ ಈ ಜ್ಯೋತಿಷ ಶಾಸ್ತ್ರಜ್ಞರಿದ್ದಾರೆ ಅವರು ಮಕ್ಕಳನ್ನ ಹಿಂಬಾಲಿಸಿಕೊಂಡು ಅವ್ರ ಬಳಿ ಇದ್ದಂತಹ ಹಣವನ್ನ ಲಪ್ಟಾಯಿಸುವ ಒಂದೇ ಒಂದು ಕಾರಣಕ್ಕೆ ಅವರನ್ನ ಮತ್ತೊಂದು ಸಿನಿಮಾವನ್ನು ನೋಡೋಣ ಅಂತಕ್ಕಂಥ ಒಂದು ಅವರಿಗೆ ಆಮಿಷವನ್ನು ಒಡ್ಡಿ ಅವರನ್ನ ಒಂದು ಲಾಡ್ಜ್ಗೆ ಕರೆದೊಯ್ದು ಅಲ್ಲಿ ಅವರಿಗೆ ಒಂದು ಸುಳ್ಳನ್ನು ಹೇಳ್ತಾರೆ. ನೀವೆಲ್ಲ ಕೂಡ ಒಂದು ಆತಂಕದಲ್ಲಿದ್ದೀರಾ, ನಿಮ್ಮ ಕುಟುಂಬ ಎಲ್ಲ ಕೂಡ ಆತಂಕದಲ್ಲಿದೆ, ನಾನೊಂದು ಪೂಜೆ ಮಾಡ್ತೀನಿ, ಆ ಪೂಜೆಗೆ ನೀವು ಇಷ್ಟು ದುಡ್ಡನ್ನು ಕೊಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಾಗ ಬಾಲಕರ ಬಳಿ ಇದ್ದಂತಹ ಸುಮಾರು 7,000 ಹಣನ ಅವರು ಪೂಜೆಗೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಹೇಳ್ಕೊಂಡು ಅದನ್ನ ಪಡ್ಕೊಂಡಿರ್ತಾರೆ. ತದನಂತರ ನೀವು ಪೂಜೆಗೆ ಹಣ ಕೊಟ್ಟಿರೋದ್ರಿಂದ ನಾನು ಹಣ ನಿಮ್ಗೆ ವಾಪಸ್ ಕೊಡೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನಂತರ ಇವರು ಬಾಲಕರ ಪೋಷಕರಿಗೆ ಒಂದು ಫೋನ್ ಕರೆ ಮಾಡಿ ನಿಮ್ಮ ಮಕ್ಕಳನ್ನ ಬಿಡಬೇಕು ಅಂತ ಹೇಳಿದ್ರೆ ನಮ್ಗೆ ದುಡ್ಡು ಕೊಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಡ್ತಾರೆ. ಈ ನಿಟ್ಟಿನಲ್ಲಿ ಎಚ್ಚೆತ್ಕೊಂಡಂತಹ ನೊಂದಂತಹ ಪೋಷಕರಿದ್ದಾರೆ ಅವರು ಕೂಡಲೇ ಬಂಗಾರಪೇಟೆ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ. ಈ ದೂರನ್ನ ಆಧರಿಸಿದಂತಹ ಪೊಲೀಸರಿದ್ದಾರೆ ಅವರೇ ಯಾರು ಕಿಡ್ನಾಪ್ ಅಂದ್ರೆ ಮಕ್ಕಳನ್ನ ಯಾರು ಒತ್ತೆಯಾಳಾಗಿ ಇಟ್ಕೊಂಡಿರ್ತಾರೆ ಅಂದ್ರೆ ಮಕ್ಕಳನ್ನ ಯಾರು ಒಂದು ಲಾಡ್ಜ್ ಒಂದರಲ್ಲಿ ಅವ್ರನ್ನ ಬಂಧಿಸಿರ್ತಾರೆ ಅವರಿಗೆ ಒಂದು ಕರೆ ಮಾಡಿ ಅವರಿಗೆ ಒಂದು ಆನ್ಲೈನ್ ಮೂಲಕ ಇಷ್ಟು ಹಣವನ್ನು ಹಾಕ್ತಾ ಅವ್ರನ್ನ ಹಿಂಬಾಲಿಸ್ತಾ ಹೋಗ್ತಾರೆ. ಕೊನೆಗೆ ಅವರು 5,000 ಹಣಕ್ಕೆ ಒಂದು ಬೇಡಿಕೆ ಇಟ್ಟಿರ್ತಾರೆ. ಜ್ಯೋತಿಷ ಶಾಸ್ತ್ರಜ್ಞ ವಿಷ್ಣು ರಾವ್ ಅಂತಕ್ಕಂಥವ್ರು ಅವರನ್ನ ಹಿಂಬಾಲಿಸ್ಕೊಂಡು ಹೋಗಿ ಕಡೆಗೆ ಆ ಒಂದು 4 ಬಾಲಕರನ್ನ ಒಂದು ಲಾಡ್ಜ್ ಇಂದ ಅವರನ್ನ ಬಿಡುಗಡೆ ಮಾಡಿ ಕೊನೆಗೆ ಈ ವಿಷ್ಣುರಾವ್ ಅಂತಕ್ಕಂಥ ಒಂದು ಆರೋಪಿಯನ್ನ ಈಗಾಗಲೇ ಬಂಗಾರಪೇಟೆ ಪೊಲೀಸರು ಬಂಧನ ಮಾಡಿರುವುದು. ಈ ಒಂದು ಕಾರ್ಯಾಚರಣೆಗೆ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸರು ಕೂಡ ಬಂಗಾರಪೇಟೆ ಪೊಲೀಸರಿಗೆ ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ಒಂದು ಪೋಷಕರು ಕೂಡ ಆತಂಕಕ್ಕೆ ಒಳಗಾಗಿದ್ರು. ಯಾಕಂತ ಹೇಳಿದ್ರೆ ಈ ಯಾರು ಬಾಲಕರು ಕಾಣೆಯಾಗಿದ್ರು ಅವರು ಓದಿನ ವಿಚಾರದಲ್ಲಿ ಸ್ವಲ್ಪ ಹಿಂದುಳಿದಿದ್ದಾರೆ. ಮತ್ತೆ ಜನ ಮಾಡಿದಂತಹ ಆರೋಪಿಯಿಂದ ವಿಷ್ಣುರಾವ್ ಜ್ಯೋತಿಷ ಶಾಸ್ತ್ರಜ್ಞ ಅಂತ ಎನ್ಕೊಂಡು ಅವರು ಸಾಕಷ್ಟು ಕಡೆ ಇದೇ ತರ ಒಂದು ವಂಚನೆ ಕೂಡ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಇರುವಂತದ್ದು. ಅವರ ಬಳಿ ಇದ್ದಂತಹ ಕೆಲವೊಂದಿಷ್ಟು ಮೂಳೆಗಳು ಮತ್ತೆ ಕೆಲವೊಂದು ಪುಸ್ತಕ ಮತ್ತೆ ಕುಂಕುಮ ಸೇರಿದಂತೆ ಇನ್ನು ಹಲವಾರು ವಸ್ತುಗಳನ್ನ ಈಗಾಗಲೇ ಬಂಗಾರಪೇಟೆ ಪೊಲೀಸ್ ವಶಕ್ಕೆ ಪಡ್ಕೊಂಡು ಈಗ ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸಿರುವಂತದ್ದು. ಮತ್ತೆ ಈ ಒಂದು ಮಕ್ಕಳೇನಿದ್ದಾರೆ ಮಕ್ಕಳು ಈ ತರ ಏಕಾಏಕಿ ಮನೆಯಲ್ಲಿದ್ದಂತಹ ಒಂದು ಹಣವನ್ನ ತೆಗೆದುಕೊಂಡು ಬೇರೆ ಒಂದು ಊರಿಗೆ ಹೋಗಿ ಅಲ್ಲಿ ಸಿನಿಮಾವನ್ನು ನೋಡ್ತಕ್ಕಂಥ ಒಂದು ಈಗಾಗಲೇ ಕ್ರೇಜ್ ಏನಿದೆ ಅದು ಖಂಡಿತ ಅದಕ್ಕೆ ಪೋಷಕರು ಇದ್ರ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪೋಷಕರ ಒಂದು ಪಾತ್ರ ಏನಿದೆ ಮಕ್ಕಳ ಒಂದು ಜೀವನದಲ್ಲಿ ಸಾಕಷ್ಟು ಒಂದು ಮಹತ್ವದ್ದಾಗಿರುತ್ತೆ. ಮಕ್ಕಳು ಬೇರೆ ಕಡೆಗೆ ಹೋಗ್ತಾರೆ ಅಂತಂದ್ರೆ ಮಕ್ಕಳ ಮೇಲೆ ಖಂಡಿತ ಒಂದು ನಿಗಾವನ್ನು ಇಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ KGF ನ SP ಆಗಿರತಕ್ಕಂಥ KM ಶಾಂತರಾಜ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಬೂದಿಕೋಟೆ ಸ್ಟೇಷನ್ ಇಂದ ಒಬ್ಬ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕ ಮತ್ತೆ ಬಂಗಾರಪೇಟೆ ಕಡೆಯಿಂದ 3 ಜನ ಬಾಲಕರು 18 ವರ್ಷಕ್ಕಿಂತ ಎಲ್ಲರೂ ಸಹಿತ ಬೆಂಗಳೂರಿಗೆ ಒಂದು ಚಲನಚಿತ್ರ ಪ್ರದರ್ಶನ ವೀಕ್ಷಣೆ ಮಾಡೋಕ್ಕೆ ಹೋಗಿರ್ತಾರೆ. ನಂತರ ಅವರು ಅಲ್ಲೇ ಓಡಾಡ್ತಿರ್ಬೇಕಾದ್ರೆ ಹತ್ತಿರದಲ್ಲಿದ್ದಂಥ ಅಲ್ಲಿ ಒಬ್ಬ ಆರೋಪಿ ವಿಷ್ಣುರಾವ್ ಅನ್ನೋನು ಅವ್ರಿಗೆ ಸಿಕ್ಕು
ಅವ್ರನ್ನ ತನ್ನ ಜೊತೆಗಿಟ್ಕೊಂಡು ಈ ಯಾರು 4 ಜನ ಬಾಲಕರು ಬೆಂಗಳೂರಿಗೆ ಹೋಗಿರ್ತಾರೆ ಫಿಲ್ಮ್ ನೋಡೋಕ್ಕೆ, ಅವರ ತಾಯಿಗೆ ದುಡ್ಡಿಗೆ ಬೇಡಿಕೆ ಇಟ್ಟ ಬಗ್ಗೆ ನಮಗೆ ಗೊತ್ತಾಗಿ ತಕ್ಷಣ PI ಬಂಗಾರಪೇಟೆ ಅವರ ದಯಾನಂದ್ ಅವರ ನೇತೃತ್ವದ ತಂಡ ಕಾರ್ಯಾಚರಣೆ ಮಾಡಿ ಆ ಆರೋಪಿಯನ್ನು ಬಂಧಿಸಿ ಈ 4 ಮಕ್ಕಳನ್ನು ಸಹ ರಕ್ಷಣೆ ಮಾಡಿರ್ತಾರೆ. ಇದರಲ್ಲೂ ಸಹಿತ ನಮಗೆ ಬೆಂಗಳೂರು ಪೊಲೀಸರ ಉಪ್ಪಾರಪೇಟೆ ಪೊಲೀಸರ ಒಂದು ನಮಗೆ ಸಕಾಲಕ್ಕೆ ಸಹಾಯ ಸಹಿತ ಸಿಕ್ಕಿರ್ತದೆ. ಇದರಿಂದ 4 ಜನ ಮಕ್ಕಳನ್ನು ನಾವು ಈಗ ರಕ್ಷಣೆ ಮಾಡಿದ್ದೀವಿ. ಈ ಆರೋಪಿ ವಿಷ್ಣುರಾವ್ ಏನಿದ್ದಾನೆ ಈತನನ್ನು ಅವನ ಆರೋಪದ ಮೇರೆಗೆ ಈಗ ಆಲ್ರೆಡಿ ಅರೆಸ್ಟ್ ಮಾಡಿ ಅವನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದ್ರ ಬಗ್ಗೆ ನಾವು ಮಾಹಿತಿ ತೊಗೋತೀವಿ. ಅವನು ಏನು ಮಾಡ್ತಾಯಿದ್ದ, ಯಾಕೆ ಅದನ್ನು ನಮಗೆ ತಿಳಿದು ಬಂದಿರೋ ಮಾಹಿತಿ ಅಂತ ಹೇಳಿದ್ರೆ ಈ ಹುಡುಗರು ಅಲ್ಲಿ ಹೋಗಿರ್ತಾರೆ. ಹೋಗಿ ವಾಪಸ್ ಬರಬೇಕಾದ್ರೆ ಈ ಆರೋಪಿಗೆ ಅವರು ಭೇಟಿಯಾಗಿದ್ದಾರೆ. ನಂತರ ಆರೋಪಿ ಇವರಿಗೆಲ್ಲ ನನ್ನ ಜೊತೆಲಿ ಇಟ್ಕೊಂಡು ಅವರ ಹುಡುಗರ ತಂದೆ ತಾಯಿಗಳಿಗೆ ದುಡ್ಡಿಗೆ ಬೇಡಿಕೆ ಇಟ್ಟದಾಗಿ ತಿಳಿದು ಬಂದಿರ್ತದೆ. ಆರೋಪಿದು ಹಿನ್ನೆಲೆಯೂ ಸಹಿತ ನಾವು ತನಿಖೆ ಮಾಡ್ತೀವಿ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಏನು ಈ ಬಾಲಕರು ಕಾಣೆಯಾಗಿರುವಂತಹ ಬಡಾವಣೆಗಳಲ್ಲಿ ಪೋಷಕರಲ್ಲಿ ಸಾಕಷ್ಟು ಒಂದು ಆತಂಕ ಕೂಡ ಮನೆ ಮಾಡಿದೆ. ಯಾಕಂತ ಹೇಳಿದ್ರೆ ಏನು ಬಾಲಕರು ಒಬ್ಬರ ಜೊತೆಗೆ ಮತ್ತೆ ಇಬ್ರು ಇರ್ತಾರೆ, ಅವ್ರ ಜೊತೆಗೆ ಒಂದು ಸಣ್ಣದೊಂದು ಗುಂಪಿರುತ್ತೆ. ಸಂಜೆ ಹೊತ್ತು ಮತ್ತೆ ಬೆಳಗ್ಗೆ ಹೊತ್ತು ಬಿಡುವಾದಂತ ಸಮಯದಲ್ಲಿ ಮಕ್ಕಳು ಒಂದು ಆಟವನ್ನು ಆಡ್ತಾ ಇರ್ತಾರೆ. ಇಂಥ ಒಂದು ವಿಚಾರದಲ್ಲಿ ನಮ್ಮ ಮಕ್ಕಳೇನಾದ್ರೂ ಇದೇ ತರ ತಪ್ಪಿ ಹೋಗ್ತಾರಾ ಅಂತಕ್ಕಂಥ ಒಂದು ಆತಂಕ ಕೂಡ ಪೋಷಕರಿಗೆ ಖಂಡಿತ ಇದೆ. ಈ ಬಗ್ಗೆ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಇನ್ನು ಪೋಷಕರಾಗಿ ನಮ್ಮ ಜವಾಬ್ದಾರಿ ಕೂಡ ಸಾಕಷ್ಟು ಇರುತ್ತೆ. ಮಕ್ಕಳನ್ನ ಖಂಡಿತ ಅವ್ರ ಮೇಲೆ ಒಂದು ನಿಗಾವನ್ನ ನಾವು ಇಡಬೇಕು ಅಂತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ಕೂಡ ಇದೀಗ ಏನು ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಭಯ ಅಂದ್ರೆ ಏನು, ಮಕ್ಕಳನ್ನ ನಾವು ಹುಷಾರಾಗಿ ಇಟ್ಕೋಬೇಕು ಸರ್. ಇಲ್ಲ ಏನೋ ಹೋಗಿರ್ತಾರೆ, ಆ ಟೈಮಲ್ಲಿ ಅವ್ರು ಆ ಥರ ಮಾಡಬಾರ್ದು. ಯಾರು ಅಂತ ನಮಗೂ ಗೊತ್ತಿಲ್ಲ. ಇವಾಗ ಅನಾವಶ್ಯವಾಗಿ ಬರ್ತಾ ಇರ್ತಾರೆ, ಬುಡ್ಕೆ ಅವರು ಇವರು ಬರ್ತಾ ಇರ್ತಾರಲ್ವ, ಅವ್ರನ್ನೆಲ್ಲ ನಾವು ಹೆಂಗೆ ನಂಬೋದು ಹೇಳಿ? ನಾವು ಕಷ್ಟಕ್ಕೆ ಅಂತ ನಮ್ಮ ಕಷ್ಟಕ್ಕೆ ನಾವು ಹೋಗಿರ್ತೀವಲ್ವಾ, ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿರ್ತೀವಿ. ಆ ರೀತಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರತ್ತ ಹೇಳಿ? ಆ ರೀತಿ ಮಾಡಬಾರ್ದು. ಏನು ಗೊತ್ತು ಅಂದರೆ ಮಕ್ಕಳು ಯಾವಾಗೂ ಇದ್ದ ಹಾಗೆ ಆಟ ಆಡ್ಕೊತಾಯಿದ್ರು, ಯಾವಾಗೂ ಓಡಾಡ್ದಂಗೆ ಓಡಾಡ್ತಾಯಿದ್ರು ಸರ್. ಆ ರೀತಿ ಆಗತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದೇನೋ ಅದ್ರ ಬಗ್ಗೆ ಎಲ್ಲ ನಮ್ಗೆ ಮಾಹಿತಿ ಇಲ್ಲ. ಏನಂದರೆ ಪೋಷಕರು ಹುಷಾರಾಗಿರಬೇಕು, ಮಕ್ಕಳನ್ನ ಸ್ವಲ್ಪ ಭದ್ರವಾಗಿ ಜವಾಬ್ದಾರಿಯಿಂದ ನೋಡ್ಕೋಬೇಕು. ನಮಗೆ ಭಯ ಸರ್. ನಾವು ಮಕ್ಕಳನ್ನ ಆಚೆ ಬಿಡೋಕ್ಕೂ ಸಹ ನಮಗೆ ಭಯ. ನನಗೂ ಒಬ್ಬ ಮಗನಿದ್ದಾನೆ, ನಾನು ಆಚೆನೂ ಬಿಡ್ತಾ ಇಲ್ಲ, ನಮ್ಮ ಜೊತೆಯಲ್ಲೇ ಇಟ್ಕೊಂಡಿದ್ದೀವಿ. ಸರ್, ನಮ್ಮ ಏರಿಯಾವ್ರಿ. ಒಂದು ಹುಡುಗ ಮಾತ್ರ ಪಕ್ಕದಳ್ಳಿ ಅವನು, ಇನ್ನು 3 ಜನ ನಮ್ಮ ಏರಿಯಾವ್ರು. ಎಲ್ಲ ಮಕ್ಕಳ ಜೊತೆನೇ ಇರ್ತಾಯಿದ್ರು ಸರ್. ಆಟ ಆಡ್ಕೊಂಡು ಒಂದೇ ಜೊತೆ ಇರ್ತಾಯಿದ್ರು. ಬಿಡಿಸ್ಕೊಂಬಂದಿದ್ದಾರೆ ಅಂದರೆ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ, ಅದಕ್ಕೆ ನಾವು ಇದು ಮಾಡ್ಕೊಂತೀವಿ. ಒಟ್ಟಾರೆ ಏನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಣೆಯಾಗಿದ್ದಂತಹ 4 ಬಾಲಕರನ್ನ ರಕ್ಷಣೆ ಮಾಡುವಲ್ಲಿ ಬಂಗಾರಪೇಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಏನು ಇವರಿಗೆ ಒಂದು ಆಸ್ತಿಯನ್ನ ತೋರಿಸಿ ಮತ್ತೆ ಅವರ ಕುಟುಂಬಕ್ಕೆ ಒಂದು ಆತಂಕ ಇದೆ ಅಂತಕ್ಕಂಥ ಒಂದು ಇಲ್ಲ ಸಲ್ಲದಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ಅವರಿಗೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿ ಒಂದು ವಾಮಾಚಾರ ಮಾಡುವಂತ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡಿ ಅವರಿಂದ ಒಂದು ಹಣವನ್ನು ಲಪಟಾಯಿಸುವಂತ ಒಂದು ಸಂಚು ಮಾಡಿದಂತಹ ಏನು ನಕಲಿ ಜ್ಯೋತಿಷ ಶಾಸ್ತ್ರಜ್ಞ ವಿಷ್ಣುರಾವ್ನ ಈಗಾಗಲೇ ಬಂಗಾರಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಮುಂದೆ ಯಾರು ಕೂಡ ಮಕ್ಕಳು ಖಂಡಿತ ಈ ತರ ಅನಾಮಿಕ ವ್ಯಕ್ತಿಯರನ್ನ ನಂಬ್ಕೋಬೇಡಿ. ಯಾಕಂತ ಹೇಳಿದ್ರೆ ಈ ವಿಚಾರದಲ್ಲಿ ಬಂಗಾರಪೇಟೆ ಪೊಲೀಸರ ಒಂದು ಕಾರ್ಯದಕ್ಷತೆಯನ್ನ ಎಲ್ಲರೂ ಕೂಡ ಮೆಚ್ಚಲೇಬೇಕಾಗಿರುವಂತದ್ದು. ರಘುರಾಜ್, News 18, ಕೋಲಾರ.